ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದ್ಬಿಟ್ಟು ಓರಿಯೋ ಬಿಸ್ಕೆಟ್ನಿಂದ ಐಸ್ ಕ್ರೀಮ್ ಮಾಡೋದು ತೋರಿಸ್ಕೊಡ್ತೀನಿ. ಐಸ್ ಕ್ರೀಮ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಅದರಲ್ಲೂ ಈ ಥರ ಬಿಸ್ಕೆಟ್ ಹಾಕಿ ಮಾಡಿಕೊಟ್ಟಾಗ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನು ಇವತ್ತು ಮಿಕ್ಸಿಯಲ್ಲಿ ನಿಮಗೆ ಐಸ್ ಕ್ರೀಮ್ ಮಾಡೋದು ತೋರಿಸ್ಕೊಡ್ತೀನಿ. ಯಾವ ರೀತಿ ಮಾಡೋದಂತ ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ 2 ಪ್ಯಾಕೆಟ್ ನಾನು ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ. ಇದು ಫುಲ್ ಪ್ಯಾಕೆಟ್ ಬರುತ್ತಲ್ಲ ದೊಡ್ಡದು, ಅದರಲ್ಲಿ 2 ತೊಗೊಂಡಿದ್ದೀನಿ. ಇವತ್ತು ನಾನು ವಿಪ್ಪಿಂಗ್ ಕ್ರೀಮಲ್ಲಿ ನಿಮಗೆ ಐಸ್ ಕ್ರೀಮ್ ಮಾಡೋದು ತೋರಿಸ್ಕೊಡ್ತೀನಿ. ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಈ ಥರ ವಿಪ್ಪಿಂಗ್ ಕ್ರೀಮ್ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಮಿಲ್ಕ್ಮೇಡ್ ಅಂದರೆ ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡಿದ್ದೀನಿ. ಐಸ್ ಕ್ರೀಮ್ಗೆ ವೆನಿಲಾ ಎಸೆನ್ಸ್ ಬರುತ್ತೆ ಐಸ್ ಕ್ರೀಮ್ದೆ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ನಿಮಗೆ ಅಮೂಲ್ ಫ್ರೆಶ್ ಕ್ರೀಮ್ ಸಿಕ್ಕಿದ್ರೆ ಅದನ್ನು ಮಿಕ್ಸಿಯಲ್ಲೆಲ್ಲ ಮಾಡೋಕ್ಕಾಗೋದಿಲ್ಲ, ಆದರೆ ವಿಪ್ಪಿಂಗ್ ಕ್ರೀಮ್ ಇದ್ದರೆ ಮಾಡ್ಕೋಬೋದು. ಈ ಅಮೂಲ್ ವಿಪ್ಪಿಂಗ್ ಕ್ರೀಮ್ ಬಂದ್ಬಿಟ್ಟು ಕೇಕಿಗೆ, ಐಸ್ ಕೇಕಿಗೆ, ಪೇಸ್ಟ್ರಿ ಕೇಕಿಗೆ ಯೂಸ್ ಮಾಡ್ತಾರಲ್ಲ ಅದು ಇದು. ಸೊ ಏನು ನಿಮಗೆ ಸೈಡ್ ಎಫೆಕ್ಟ್ ಆಗೋಲ್ಲ ತಿನ್ನೋದ್ರಿಂದ ನಿಮಗೆ. ಸೊ ಆರಾಮಾಗಿ ಐಸ್ ಮಾಡ್ಕೊಬೋದು. ಅದನ್ನು ನೀವು ಮಾಡೋಕ್ಕೆ ಮುಂಚೆ ಈ ಥರ ಮಿಕ್ಸಿ ಜಾರ್ಗೆ ಬಿಸ್ಕೆಟ್ನ ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪೌಡ್ರ್ ಮಾಡ್ಕೊತೀನಿ ನಾನು. ಇದನ್ನು ನುಣ್ಣಿಗೆ ಪುಡಿ ಮಾಡಬೇಕಂತ ಏನಿಲ್ಲ, ಸ್ವಲ್ಪ ಸ್ವಲ್ಪ ಪೀಸ್ ಇದ್ರೂ ಪರವಾಗಿಲ್ಲ, ಏನೂ ಆಗೋದಿಲ್ಲ. ಈಗ ಇದನ್ನು ನಾನು ಬೌಲ್ಗೆ ಹಾಕ್ಕೊತೀನಿ. ನೀವು ಕೇಕ್ ಮಾಡೋಕ್ಕೆ ಮುಂಚೆ ವಿಪ್ಪಿಂಗ್ ಕ್ರೀಮು ಸ್ವಲ್ಪ ಫ್ರೀಝರಲ್ಲಿ ಇಡಬೇಕು. ಏನಿಲ್ಲ ಅಂದರೂ ಓವರ್ ನೈಟ್ ಬಿಟ್ರೂ ಪರವಾಗಿಲ್ಲ, ಇಲ್ಲಾಂದರೆ ಒಂದು 2 ಅವರ್ 3 ಅವರ್ ಬಿಟ್ರೂ ಪರವಾಗಿಲ್ಲ. ಫ್ರೀಝರಲ್ಲಿಟ್ಟು ಕೋಲ್ಡ್ ಮಾಡ್ಕೊಳ್ಳಿ, ಆವಾಗ ಮಿಕ್ಸಿಯಲ್ಲಿ ಅದು ಕ್ಲೀನಾಗಿ ಕ್ರೀಮ್ ಬ್ಲೆಂಡ್ ಆಗುತ್ತೆ. ಅದಕ್ಕೋಸ್ಕರನೇ ಇದನ್ನು ನೀವು ಬ್ಲೆಂಡರ್ ಮಿಷಿನ್ ಇದ್ದರೆ ನಿಮ್ಮ ಮನೇಲಿ ಅದರಲ್ಲಿ ಕೂಡ ಮಾಡ್ಕೋಬೋದು. ಅದು ಇಲ್ಲದೇ ಇರೋರಿಗೆ ಇದು ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮಿಕ್ಸಿ ಜಾರಲ್ಲಿ ತೋರಿಸ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ, ಅಂದರೆ 1ನೇ ಬಟನ್ ಇಲ್ಲ 2ನೇ ಬಟನಲ್ಲಿ ಇಟ್ಕೊಂಡು ಜಸ್ಟ್ 1 ನಿಮಿಷ ಮಾತ್ರ ಬ್ಲೆಂಡ್ ಮಾಡ್ಕೊಳ್ಳಿ. ಗಟ್ಟಿ ಆಗಬೇಕಂತ ಪೂರ್ತಿಯಾಗಿ ಹೈ ಸ್ಪೀಡಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ 1 ನಿಮಿಷ ಬ್ಲೆಂಡ್ ಆದರೆ ಸಾಕಿದು. ನಾನು ಆಲ್ರೆಡಿ ಐಸ್ ಕ್ರೀಮ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೀವೇನಾದರೂ ನೋಡಿಲ್ಲ ಅಂದರೆ ನೋಡಿ. ವಿಪ್ಪಿಂಗ್ ಕ್ರೀಮಲ್ಲೂ ಈ ಥರ ಒಂದು ಐಸ್ ಮಾಡ್ಬೋದು. ಇವಾಗ ಒಂದು ಬೌಲ್ಗೆ ನಾನು ಪೌಡ್ರ್ ಮಾಡಿರೋಂಥ ಓರಿಯೋ ಬಿಸ್ಕೆಟ್ ಹಾಕ್ಕೊತಾ ಇದ್ದೀನಿ. ಓರಿಯೋ ಬಿಸ್ಕೆಟ್ ಅಂತಲೇ ನಿಮಗೆ ಚಾಕ್ಲೇಟ್ ಬಿಸ್ಕೆಟ್ ಯಾವುದೇ ಆಗಲಿ ಅದನ್ನು ಯೂಸ್ ಮಾಡ್ಕೋಬೋದು. ಈಗ ನಾನು ಕ್ರೀಮ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಫ್ರೆಶ್ ಕ್ರೀಮ್ ಇದ್ದರೆ ಅದನ್ನು ಮಿಕ್ಸಿಯಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ನೀವು ಬ್ಲೆಂಡ್ ಮಾಡೋಕ್ಕಾಗೋದಿಲ್ಲ, ಅದು ಮಾಡೋದನ್ನು ಚೆನ್ನಾಗಿ ಬರೋದಿಲ್ಲ. ಬೈ ಚಾನ್ಸ್ ನಿಮಗೆ ಕ್ರೀಮ್ಗಳೇ ಸಿಕ್ಕಿಲ್ಲ ಅಂದರೆ ಒಂದು ಅರ್ಧ ಲೀಟ್ರ್ ಹಾಲಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಕುದಿಸ್ಬಿಟ್ಟು ತಣ್ಣಗಾದ್ಮೇಲೆ ಬಿಸ್ಕೆಟ್ ಪೌಡ್ರನ್ನ ಮಿಕ್ಸ್ ಮಾಡಿ, ವೆನಿಲಾ ಎಸೆನ್ಸ್ ಇದ್ದರೆ ಹಾಕ್ಕೊಂಡು ಮಿಕ್ಸ್ ಮಾಡಿ ನೀವು ಐಸ್ ಮಾಡ್ಕೊಬೋದು. ಇಲ್ಲಾಂದರೆ ಈ ಥರ ಮಾಡ್ಕೊಳ್ಳಿ. ನಾನು ಸ್ವೀಟಿಗೆ ಇಲ್ಲಿ ಕಂಡೆನ್ಸ್ ಮಿಲ್ಕ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಕಂಡೆನ್ಸ್ ಮಿಲ್ಕ್ ನಿಮ್ಗೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ನಿಮಗೆ ಬೇಕಂದರೆ ಆನ್ಲೈನಲ್ಲಿ ಕೂಡ ತರಿಸ್ಕೋಬೋದು. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಲ್ಕ್ ಮೇಡ್ ಅನ್ನೋದು ಹಾಕೋದ್ರಿಂದ ಐಸ್ ಕ್ರೀಮ್ಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ, ಮತ್ತು ನಮ್ಗೆ ಎಷ್ಟು ಬೇಕು ಅಷ್ಟೇ ಸ್ವೀಟ್ ಬೇಕಾಗುತ್ತೆ, ಅದು ತೊಗೊಬೋದು. ಅದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಕ್ಕಳಿಗೆ ಬಿಸ್ಕೆಟು ತುಂಬಾ ಇಷ್ಟಪಟ್ಟು ತಿಂತಾರಲ್ಲ, ಅದರಲ್ಲೂ ಈ ಥರ ಐಸ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇನ್ನೇನು ಬೇಸಿಗೆ ಕೂಡ ಶುರು ಆಗ್ತಾಯಿದೆ. ಸೊ ಇವಾಗ ನೋಡ್ತಾ ಇರ್ಬೋದು, ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದನ್ನು ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕ್ಕೋಬೇಕು. ಸೊ ಇದನ್ನು ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನಾರ್ಮಲಾಗಿ ಪ್ಲಾಸ್ಟಿಕ್ ಬಾಕ್ಸೇ ಯೂಸ್ ಮಾಡೋದು, ಗಾಜಿನ ಬಾಕ್ಸ್ ಇದ್ರೂ ಯೂಸ್ ಮಾಡ್ಕೊಳ್ಳಿ. ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕ್ಕೊತೀನಿ. ಇದನ್ನು ನೀವು ಏನಿಲ್ಲ ಅಂದ್ರೂ ಒಂದು ರಾತ್ರಿ ಪೂರ್ತಿಯಾಗಿ ಬಿಡಬೇಕು. ಸೊ ಇದನ್ನು ನಾನು ಇನ್ನೂ ಸ್ವಲ್ಪ ಡೆಕೋರೇಟ್ ಮಾಡೋದಕ್ಕೋಸ್ಕರ ಒಂದು 4-5 ಬಿಸ್ಕೆಟ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಇನ್ನೂ ಡ್ರೈ ಫ್ರೂಟ್ಸ್ ಏನಾದರೂ ಬೇಕಂದರೆ ಇದರಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಬೋದು. ಹಾಕ್ಕೊಂಡು ಟೂಟಿ ಫ್ರೂಟಿ ಇದ್ದರೆ ಅದು ಕೂಡ ಹಾಕ್ಕೊಬೋದು. ಹಾಕ್ಕೊಂಡು ಇದನ್ನು ಲೇಯರ್ ಥರ ಮಾಡ್ಕೊತೀನಿ. ಜಸ್ಟ್ 2 ಲೇಯರ್ ಮಾಡ್ಕೊತೀನಿ. ಮಾಡಿಕೊಂಡು ಇನ್ನು ಉಳಿದಿರೋದನ್ನ ಬಿಸ್ಕೆಟ್ ಚೂರುಗಳು ಏನಿದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮಾಡ್ಕೊಳ್ಳೋಣ. ನಿಮ್ಗೆ ಏನಾದರೂ ಕ್ರಾಫ್ಟಲ್ಲಿ ಇಂಟ್ರೆಸ್ಟ್ ಇದ್ದರೆ, ಸೊ ಟಿಪ್ಸ್, ಕಿಚನ್ ಟಿಪ್ಸ್ ಏನಾದರೂ ಬೇಕಂದರೆ ನಂದು ರೇಖಾ ಟ್ಯಾಲೆಂಟ್ ಚಾನಲ್ ಇದೆ. ಸೊ ಅದು ಹೋಗಿ ನೋಡಿ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇದನ್ನು ನಾನು ಮುಚ್ಚಿ ಪೂರ್ತಿಯಾಗಿ ಗಾಳಿ ಹೋಗಬಾರ್ದು, ಗಾಳಿ ಹೋದರೆ ಅದು ಐಸ್ ಆಗೋದಿಲ್ಲ. ಅದಕ್ಕೋಸ್ಕರನೇ ಅಕಸ್ಮಾತ್ ನಿಮ್ಮ ಹತ್ರ ಪ್ಲಾಸ್ಟಿಕ್ ಕವರ್ ಇದ್ದರೆ ಮುಚ್ಚಿಬಿಟ್ಟು ಆನಂತರ ಮುಚ್ಚಿ, ಕೆಲವೊಂದು ಬಾಕ್ಸು ಲೂಸ್ ಇರುತ್ತಲ್ವ, ಅದಕ್ಕೋಸ್ಕರನೇ ಇದನ್ನು ಪೂರ್ತಿ ಓವರ್ ನೈಟ್ ಬಿಟ್ಟಿದೆ. ಇವಾಗ ಮರುದಿನ ಓಪನ್ ಮಾಡಿ ನೋಡ್ತಾ ಇದ್ದೀನಿ, ಐಸ್ ಆಗಿದೆ. ಇದು ಐಸ್ ಅಂತೂ ತಿನ್ನೋಕ್ಕೆ ತುಂಬಾ ಸಾಫ್ಟಾಗಿ ಸೂಪರಾಗಿತ್ತು. ನಾವಂತೂ ಎಂಜಾಯ್ ಮಾಡ್ಕೊಂಡು ತಿಂದ್ರಿ. ಈ ಐಸ್ ಅವತ್ತೇ ಖಾಲಿ ಮಾಡಿಬಿಟ್ರಿ. ಯಾಕಂದರೆ ನಮ್ಮ ಮನೇಲಿ ನಾನು, ನಮ್ಮ ತಮ್ಮ, ತಂಗಿ ಮತ್ತು ನಮ್ಮ ಅಕ್ಕ ಮಕ್ಕಳೆಲ್ಲ ಬಂದಿದ್ರು, ಎಲ್ಲ ಖಾಲಿ ಮಾಡಿಬಿಟ್ರಿ. ಸೊ ನೀವು ಇದೇ ರೀತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು. ಇವಾಗ ನೋಡ್ತಾ ಇರ್ಬೋದು. ಸೊ ಐಸ್ ಸ್ಪೂನ್ ಬೇಕಂತನೆಲ್ಲ ನೀವು ನಾರ್ಮಲಾಗಿ ಮನೇಲಿರೋ ಸ್ಪೂನಲ್ಲೇ ತಗೊಳ್ಳಿ. ಖಂಡಿತ ಇವತ್ತು ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.